ಉದ್ಯಮಿ ಸಿ.ಜೆ. ರಾವ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಘಟನೆ ಬಗ್ಗೆ ದೂರು ನೀಡಿದಂತಹ ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಅವರು ಈ ಬಗ್ಗೆ ತನಿಖೆ ಮಾಡುವಂತೆ ಪ್ರಕರಣ ದಾಖಲು ಮಾಡಿದ್ದಾರೆ. ನಾರಾಯಣ ಆಸ್ಪತ್ರೆಯಲ್ಲೇ ಸಾವಿನ ಬಗ್ಗೆ ದೂರು ಕೊಟ್ಟಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಗೆ ಟಿ.ಜೆ. ಜೋಸೆಫ್ ಅವರು ಒಂದು ದೂರು ದಾಖಲು ಮಾಡಿದ್ದಾರೆ. ಇನ್ನು ಈ ದೂರಿನಲ್ಲಿ ಸಾವಿನ ಬಗ್ಗೆ ತನಿಖೆ ಮಾಡಬೇಕು ಅಂತ ಉಲ್ಲೇಖ ಕೂಡ ಅವರು ಮಾಡಿದ್ದಾರೆ. ಇನ್ನು ಎಫ್ಐಆರ್ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ ಆಗಿರುವಂತಹ ಟಿ.ಜೆ. ಜೋಸೆಫ್ ಅವರು ಈಗ ದೂರು ದಾಖಲು ಮಾಡಿದ್ದಾರೆ. ಅವರ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಈಗ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನು ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದರೆ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ನಲ್ಲಿ ಇರೋದೇನು ಹಾಗಾದರೆ, ನಿನ್ನೆ ಮಧ್ಯಾಹ್ನ ಲ್ಯಾಂಗ್ ಫೋರ್ಡ್ ರಸ್ತೆಗೆ ಬಂದವರೇ ಗನ್ಮ್ಯಾನ್ನ ಹೊರಗಡೆ ಇರೋದಕ್ಕೆ ಹೇಳಿದ್ರು. ಯಾರನ್ನ ಹೊರಗಡೆ ಬಿಡಬೇಡ ಅಂತ ಹೇಳಿ ಒಳಗಡೆ ಹೋದವರೇ ತಮ್ಮ ಕೊಠಡಿಗೆ ಹೋಗಿ ಲಾಕ್ ಮಾಡಿಕೊಂಡ್ರು. 15 ನಿಮಿಷದ ಬಳಿಕ ಕೊಠಡಿಯಿಂದ ಒಂದು ಶಬ್ದ ಬಂದು ಹೋಗಿ ನೋಡಿದ ಕ್ಷಣ ರಕ್ತದ ಮಡುವಿನಲ್ಲಿ ಅವರು ಬಿದ್ದಿದ್ರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದರೂ ಕೂಡ ಪ್ರಯೋಜನವಾಗಲಿಲ್ಲ. ಸಿ.ಜೆ. ರಾಯ್ ಅವರು ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತನಿಖೆ ಮಾಡುವಂತೆ ಅವರು ದೂರು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಆಗಲೇ ನಾವು ಹೇಳ್ತಾ ಇದ್ವಿ, ಯಾರ ಕೈವಾಡ ಬೇಕಾದರೂ ಕೂಡ ಇರಬಹುದು, ಕಾರಣ ಏನು ಬೇಕಾದರೂ ಇರಬಹುದು. ಹೀಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡಲಾಗ್ತಾ ಇದೆ. ಆದರೂ ಕೂಡ IT ಅಧಿಕಾರಿಗಳು ದಾಳಿ ಮಾಡಿದ್ದಂತಹ ವಿಚಾರ ಜೊತೆಗೆ ನಿರಂತರವಾಗಿ ಅವರು ಮಾಡ್ತಾ ಇದ್ದಂತಹ ತನಿಖೆ, ಇದರ ಒತ್ತಡಕ್ಕೆ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದು ಒಂದು ಗಂಭೀರವಾಗಿರುವಂತಹ ಆರೋಪ. ಇದನ್ನು ಅಲ್ಲಗಳೆಯೋದಕ್ಕಾಗಲ್ಲ. ಇದರ ಜೊತೆಗೆ ಮತ್ತೆ ಬೇರೆ ಏನಾದರೂ ಕಾರಣ ಇದೆಯಾ? ಯಾಕಂದರೆ 15 ನಿಮಿಷಗಳವರೆಗೆ ಚೇಂಬರ್ನಲ್ಲೇ ಇದ್ರವರು. ಸಿ.ಜೆ. ರಾಯ್ ಅವರು ಕೊಠಡಿಯ ಒಳಗಡೆ ಹೋಗಿದ್ರು. ತಮ್ಮ ಕೊಠಡಿ ಒಳಗಡೆ ಹೋದವರು ಲಾಕ್ ಮಾಡಿಕೊಂಡಿದ್ರು. ಜೊತೆಗೆ ಗನ್ಮ್ಯಾನ್ಗೂ ಕೂಡ ಹೇಳಿದ್ರಂತೆ ಯಾರನ್ನು ಹೊರಗಡೆ ಹೋಗೋದಕ್ಕೆ ಬಿಡಬೇಡ ಅಂತ ಹೇಳಿದ್ರಂತೆ. 15 ನಿಮಿಷಗಳ ಬಳಿಕ ಕೊಠಡಿಯಿಂದ ಒಂದು ಶಬ್ದ ಬರುತ್ತೆ, ಗುಂಡು ಹಾರಿಸಿದ್ದಂತಹ ಶಬ್ದ ಬರುತ್ತೆ. ಓಡ್ ಹೋಗಿ ನೋಡಿದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ಸಿ.ಜೆ. ರಾಯ್ ಅವರು ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ರು ಅಂತ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಆದರೆ ಅವರು ಸೂಸೈಡ್ ಮಾಡಿಕೊಳ್ಳೋದಕ್ಕೆ ಕಾರಣ ಏನು, ಈ ಬಗ್ಗೆ ತನಿಖೆ ಮಾಡಿ ಅಂತ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇಲ್ಲಿ 15 ನಿಮಿಷಗಳವರೆಗೆ ಅವರು ತಮ್ಮ ಕೊಠಡಿಯಲ್ಲಿ ಇದ್ದರು, ಒಬ್ಬರೇ ಇದ್ದರು, ಯಾರೂ ಇರಲಿಲ್ಲ. ಆದರೆ ಈ 15 ನಿಮಿಷದಲ್ಲಿ ಯಾರಿಗಾದರೂ ಕರೆ ಮಾಡಿದ್ರಾ, ಅಥವಾ ಯಾರಾದರೂ ಅವರಿಗೆ ಫೋನ್ ಮಾಡಿದ್ರಾ, ಅಥವಾ ಯಾರಾದರೂ ಮೆಸೇಜ್ ಏನಾದರೂ ಮಾಡಿದ್ರಾ, ಅಥವಾ ತಮ್ಮ ಕುಟುಂಬಸ್ಥರನ್ನು ಸಂಪರ್ಕಿಸುವ ಕೆಲಸವನ್ನು ಏನಾದರೂ ಸಿ.ಜೆ. ರಾಯ್ ಅವರು ಮಾಡಿದ್ರ, ತಮ್ಮ ಕುಟುಂಬಸ್ಥರ ಜೊತೆಗೆ ಯಾರಾದ್ರೂ ಜೊತೆಗೆ ಮಾತನಾಡಿದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಮಾತನಾಡಿದ್ರು ಕೂಡ ಏನು ಮಾತನಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಹೀಗಾಗಿ ಏನು ಬೇಕಾದರೂ ಕೂಡ ಆಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿ ಇರೋದರಿಂದಾಗಿ ಈಗಲೇ ಏನು ಹೇಳೋದಕ್ಕೂ ಆಗಲ್ಲ. ಇನ್ನು ಮತ್ತೊಂದೆಡೆ ಸಿ.ಜೆ. ಬಾಬು ಅವರ ಸಹೋದರ ಈಗ ಗಂಭೀರವಾಗಿ ಆರೋಪ ಕೂಡ ಮಾಡ್ತಾ ಇದ್ದಾರೆ IT ಅಧಿಕಾರಿಗಳ ವಿರುದ್ಧ.